ಅಮ್ಮ ಜೋಕಾಳಮ್ಮ ಕಾವೇರಮ್ಮರೇ, ನಿಮ್ಮ ಯಜಮಾನ್ರು ಮನೆಗೆ ಇದಾರಲ್ಲ ರೀ, 2-3 ದಿವಸದಿಂದ ಎಲ್ಲೂ ಹೋಗಿಲ್ಲ. ಇಲ್ಲಿಂದ ನೀವು ಹುಡ್ಕೊಂಡ್ ಬರ್ತಿದ್ರಿ. ಹೌದಮ್ಮ, ಭಾಳ ಕುಡಿತಾರ ಅಂತ ಮನೋವೈದ್ಯರ ಹತ್ರ ಕರ್ಕೊಂಡೋಗಿದ್ದೆ. ಅವ್ರು ಯಾಕಪ್ಪ ಏನು ಚಿಂತೆ ಎದಕ್ಕೆ ಕುಡಿತಿದೆ ಅಂತ ಕೇಳಿದ್ರು. ಮನೆಗೆ ಹೆಂಡತಿ ಕಾಟ, ಆಫೀಸ್ನಾಗ ಬಾಸ್ ಕಾಟ, ಅವರಿಬ್ಬರು ಟಾರ್ಚರ್ ತಡೆಲಾರ್ದ ಕುಡಿತೀನಿ ಅಂದರು. ಅವರು ಮನೋವೈದ್ಯರು ಅವಾಗಲೇ ಫೋನ್ ಮಾಡಿ ಇವ್ರನ್ನ ಬಾಸ್ನ ಫೋನ್ ನಂಬರ್ ತೊಗೊಂಡು ಕರ್ಸೇ ಬಿಟ್ರು. ಆ ಬಾಸ್ ಬಂದು ಈತ ಬರೇ ಕುಡ್ಕಲ್ಲ, ಸುಳ್ಳ, ತನ್ನ ರೊಕ್ಕದ ಕುಡಿದು ಬಂದು ಆಫೀಸ್ನಾಗ ಅವ್ರು ಕುಡ್ಸಾರ ಇವ್ರು ಕುಡ್ಸಾರ ಅಂತ ಹೇಳ್ತಾನೆ. ಅವರೆಲ್ಲ ಇತ್ತು ಓದಿಲಕ್ಕೆ ಹೋಗ್ತಾರೆ. ಇರೋಡಪ್ಪ, ಇವತ್ತಿಂದ ನೀನು ನಮ್ಮ ಆಫೀಸ್ಗೂ ಬರಬೇಡ, ನೀನು ನನ್ನ ಮಗ ತೋರಿಸ್ಬೇಡ ಅಂತ ಬಾಸ್ ಹೋಗ್ಬಿಟ್ರು. ಏನಮ್ಮ ನೀವು ಯಾಕ್ರಿ ನಿಮ್ಮ ಯಜಮಾನ್ರಿಗೆ ಟಾರ್ಚರ್ ಕೊಡ್ತೀರಿ ಅಂದರು. ಇತ್ಗ ಕುಡಿದು ಎಲ್ಲದರಲ್ಲೇ ಹೋಗಿ ಬೀಳ್ತಾನೆ ರೀ. ಕರ್ಕೊಂಬರ್ದೆ ನಾನು ದೊಡ್ಡ ಸಂಕಟಾಗ್ಯದ, ನಾನೇ ಕಾತ್ರಿ ಟಾರ್ಚರ್ ಕೊಡಲಿ. ಹಾಗಾದರೆ ನಾಳೆನಿಂದನೇ ಇವರಿಗೆ ವೈದ್ಯ ಶುರು ಮಾಡ್ತೀನಮ್ಮ, ನೀವು ಟ್ರೀಟ್ಮೆಂಟ್ ಶುರು ಮಾಡ್ತೀನಿ. ಬ್ಯಾಡ ಬಿಡ್ರಿ ಸರ್, ನಾನು ಸಾಯಂಕಾಲದಿಂದಲೇ ಶುರು ಮಾಡ್ತೀನಿ ಅಂತಂದು ಮನೆಗೆ ಕರ್ಕೊಂಡೋಗಿ ಲಟ್ಟಿ ತೊಗೊಂಡು ಹೊಡೆದವ್ರು ಟೀ ಕುಡ್ಸ್ಲಕತ್ತೀನಿ. ಆರಾಮ್ ಕೂತ ನೋಡಿ ಮನೆ ಹೆಂಗದ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು.